ಮುಗಿಸ್ಕೊಂಡು ಬಂದು ಊಟ ಮಾಡಿಬಿಟ್ಟು ಇವಾಗ ಕೂತಿದ್ದೀನಿ. ಟೈಮ್ ಬಂದು 2:15 ಆಗಿದೆ. ರೆಡಿ ಆಗಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಫೋನ್ ಆಫ್ ಆಗಿತ್ತಲ್ಲ, ಸಿಮ್ ತೆಗ್ಬಿಟ್ಟು ಕೊಟ್ಟಿದ್ದೆ ರಿಪೇರಿಗೆ. ಇವಾಗ ಆನ್ ಮಾಡಿದ ತಕ್ಷಣ ಎಷ್ಟೊಂದು ಮೆಸೇಜಸ್ಗಳು, ಎಷ್ಟೊಂದು ಸ್ಟೋರಿಗಳು, ಎಲ್ರಿಗೂ ತುಂಬ ಅಂದರೆ ತುಂಬ 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 ಥ್ಯಾಂಕ್ ಯು. ವಿಶ್ ಮಾಡೋಕ್ಕೂ ಆಗ್ತಿಲ್ಲ ನನಗೆ, ಅಷ್ಟೊಂದು ಮೆಸೇಜ್ಗಳು ಬಂದಿದ್ದಾವೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ವಿಶ್ ಮಾಡೋದು ಮರ್ತಿದ್ರೆ ಐ ಆಮ್ ಸೋ ಸಾರಿ. ಎಲ್ಲರಿಗೂ ಇಲ್ಲೇ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ನನ್ನ ಬರ್ತಡೆಗೆ ವಿಶ್ ಮಾಡಿದ್ದಕ್ಕೆ. ರೆಡಿ ಆಗಿದ್ದೀನಿ ನೋಡಿ. ಆ್ಯಂಡ್ ಇದು ನನ್ನ ಕೇಕ್. ಹ್ಯಾಪಿ ಬರ್ಡೇ ಸಿಂಧು ಅಂತ ಬರ್ಸಿದ್ದಾರೆ. ಈ ಸಲನೇ ಅದು ಸಿಂಧು ಅಂತ ಬರ್ಸಿರೋದು. ಇಷ್ಟು ದಿನ ಯೋಗಲಕ್ಷ್ಮಿ ಅಂತ ಬರೆಸ್ತಿದ್ರು. ಆ್ಯಂಡ್ ಬಾಬಿ ಡಾಲ್ ಕೇಕ್ ಎಷ್ಟು ಕ್ಯೂಟಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಫಸ್ಟ್ ಟೈಮ್ ನಮ್ಮ ಮನೆಗೆ ಈ ಥರ ಒಂದು ಕೇಕ್ ತರಿಸಿರೋದು. ಚಿಕ್ಕ ವಯಸ್ಸಲ್ಲೂ ಈ ಥರ ಕೇಕ್ ಕೊಯ್ಸಲಿಲ್ಲ. ನಮ್ಮಮ್ಮ ಚೆನ್ನಾಗಿದೆ ಅಂತ ಫೋಟೋದಲ್ಲಿ ನೋಡಿಬಿಟ್ಟು ತರಿಸಿರೋದು. ತುಂಬ ಚೆನ್ನಾಗಿತ್ತು. ಬಟ್ ಅಂದರೆ ಏನಂದರೆ ಕ್ರೀಮ್ ಜಾಸ್ತಿ ಇತ್ತು ಅಷ್ಟೇ. ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಇವಾಗ ಕೇಕೆಲ್ಲ ಕಟ್ ಮಾಡಿಬಿಟ್ಟು ನಮ್ಮಮ್ಮ ಅಂಗಡಿಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಬೇಗನೆ ಕೇಕ್ ಕಟ್ ಮಾಡಿದ್ವಿ. ಒಂದು 5 o'clock ಆಗಿತ್ತು ಅನಿಸುತ್ತೆ. ಕೇಕು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ ಕೇಕೆಲ್ಲ ನೋಡಿಬಿಟ್ಟು. ಆ್ಯಂಡ್ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಕ್ಕೂ ತುಂಬ ಚೆನ್ನಾಗಿತ್ತು. ನನ್ನ ತಂಗಿ ಗಿಫ್ಟ್ ಕೊಟ್ಟಿದ್ಲು, ಫ್ರಮ್ ಯುವರ್ ಲವ್ಲಿ ಸಿಸ್ಟರ್ ಅಂತ ಬೇರೆ ಹಾಕಿದ್ಲು. ಆ್ಯಂಡ್ ಅದೇನು ಅಂತ ಫುಲ್ಲು ಟೆನ್ಷನಲ್ಲಿದ್ದೆ ನಾನು. ಬಟ್ ನಾನೊಂದೇನೋ ಹೇಳಿದ್ದೆ, ಅದೇನಾ ಅಂತ ಒಂದು ಸ್ವಲ್ಪ ಡೌಟ್ ಇತ್ತು. ಅದೇನೇ ಅಂತಂದಿದ್ದು ಸಖತ್ ಖುಷಿ ಆಯಿತು ನನಗಂತೂ. ಆ್ಯಕ್ಚುಲಿ ನಾನು ಇದನ್ನು ನೋಡಿ ನನ್ನ ತಂಗಿಗೆ ತಗೊಡೆ ಅಂತ ಹಿಂಸೆ ಕೊಟ್ಟಿರಲಿಲ್ಲ. ಅವಳು ತಗೊಳ್ಳಲ್ಲ ಅಂತೆಲ್ಲ ಹೇಳಿದ್ಲು. ಬಟ್ ಸಕ್ಕದಾಗೈತೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ನನಗೆ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು. ಆ್ಯಕ್ಚುಲಿ ಇದು ರಿಯಲ್ ಮುತ್ತು. ನಾನೇನು ಅಂದ್ಕೊಂಡಿದ್ದೆ ಡೂಪ್ಲಿಕೇಟ್ ಇರುತ್ತೆ, ಮಾಮೂಲಿ ಬಲ್ಬ್ ಬರುತ್ತಲ್ಲ ಆ ಥರ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾದ ಮುತ್ತು ಇದು. ಆ್ಯಂಡ್ ಲಾಕೆಟ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನನಗೆ ಓಪನ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಹಂಗೆ ಚೈನ್ ಇಟ್ಕೊಬಿಟ್ಟು ಓಪನ್ ಮಾಡೋಕ್ಕೆ ನೋಡ್ತಾಯಿದ್ದೀನಿ, ಓಪನ್ನೇ ಆಗ್ತಿಲ್ಲ ಅದು. ಆಮೇಲೆ ನನ್ನ ತಂಗಿ ತೆಗ್ದ್ಬಿಟ್ಟು ಹಾಕ್ಕೊಟ್ಲು. ನನಗಂತೂ ಸಖತ್ ಖುಷಿ ಆಗ್ತಿದೆ. ಎಷ್ಟು ಕೇಳ್ಕೊಂಡಿದ್ದೆ ಗೊತ್ತಾ ನನ್ನ ತಂಗಿನ, ತಗೊಡೆ ಅಂತ ಅಂದ್ಬಿಟ್ಟು. ಫೈನಲಿ ಇದು ನನ್ನ ಹತ್ರಕ್ಕೆ ಬಂತು. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ನನಗೆ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ಅದ್ರ ಜೊತೆಗೇ ರಿಂಗು ಕೊಟ್ಟಿದ್ದಾರೆ. ರಿಂಗುಗೂ ಅಷ್ಟೇ ರಿಯಲ್ ಮುತ್ತು ಹಾಕಿದ್ದಾರೆ. ಮತ್ತು ಓಲೆ ಇದೆ, ಅದು ಸಿಂಪಲಾಗಿ ಇದೆ, ಮಾಮೂಲಿ ಡೈಲಿ ಯೂಸ್ಗಿರುತ್ತಲ್ಲ ಆ ಥರದ್ದು ಓಲೆ. ಸೊ ಓಲೆ ಇವತ್ತು ಹಾಕೊಳ್ಳಲ್ಲ ನಾನು. ರಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು. ಪೀಪಲ್ ಮೇಕ್ ವಿಶಸ್ ವೈಲ್ ಗಾಡ್ ಕ್ರಿಯೇಟ್ಸ್ ಪರ್ಲ್ಸ್. ಮೇ ಯುವರ್ ಸ್ಪೆಷಲ್ ವಿಶ್ ಆಲ್ವೇಸ್ ಬಿ ಗ್ರಾಂಟೆಡ್. ಹೆಲ್ತ್, ಹ್ಯಾಪಿನೆಸ್, ಲವ್, ವಿಸ್ಡಮ್, ವೆಲ್ತ್. ಸಖತ್ತಾಗಿ ಕಾಣಿಸ್ತಿದೆ ನನಗಂತೂ ಸಖತ್ ಇಷ್ಟ ಆಯಿತು. ಸಖತ್ ಖುಷಿ ಆಗ್ತಿದೆ ನನಗಂತೂ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಜೋ, ನನ್ನ ತಂಗಿ ಕೊಡಿಸಿದ್ದು. ಆ್ಯಂಡ್ ಇನ್ನೊಂದೇನೆಂದರೆ ಸ್ಪೆಷಲ್ ಪರ್ಸನ್ ನನಗೆ ಗಿಫ್ಟ್ ಕಳಿಸಿದ್ದಾರೆ. ಅದು ಮೈಸೂರಿಂದ ಇಲ್ಲಿ ತನಕ ಬಂದಿದೆ. ಸೊ ಅದೇನು ಅಂತ ಅಂದರೆ ತೋರಿಸ್ತೀನಿ ಒಂದು ಸೆಕೆಂಡ್. ಆ್ಯಂಡ್ ಈ ಗಿಫ್ಟ್ ಬಂದು ನನ್ನ ಫ್ರೆಂಡ್ ಅನುಷಾಯಿಂದ. ಅವಳು ನಮ್ಮ ಊರಲ್ಲಿ ನಮ್ಮ ಅಜ್ಜಿ ಮನೆ ಲಕ್ಷ್ಮೀದೇವಮ್ಮನ ಮನೆಗೆ ಕೊಟ್ಟಿದ್ಲು. ನನ್ನ ತಂಗಿಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ಗೊತ್ತಾ, ಇದೊಂದು ಗಿಫ್ಟ್ ತರೋಕ್ಕೆ. ಊರಿಗೆ ಹೋಗು ಅಂತ ನಮ್ಮ ಮಮ್ಮಿಗೆಲ್ಲ ಕೇಳ್ಕೊಂಡು, ಮಮ್ಮಿ ಕಳಿಸು ಮಮ್ಮಿ ಅಂತೆಲ್ಲ. ಸದ್ಯ ನಮ್ಮ ಮಮ್ಮಿ ಒಪ್ಕೊಂಡ್ರು, ಆಯಿತು ಹೋಗು ಅಂತ. ಸೊ ಅಲ್ಲಿಂದ ತಗೊಬಂದ್ಲು. ಬರ್ತಡೆಗೂ ಮುಂಚೆನೇ ತಂದ್ಲು. ಅದೇ ಖುಷಿಯಾಗಿದ್ದು. ನಾನು ಎಲ್ಲಿ ಬರ್ಡೇಗೆ ಅದನ್ನು ನೋಡೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅನು. ಆ್ಯಂಡ್ ಆಂಟಿಗೂ ಕೂಡ ಥ್ಯಾಂಕ್ ಯು ಹೇಳ್ಬಿಡು. ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ನಾನೇ. ರಿಯಲ್ ಫೋಟೋಗಿಂತ ಇದು ಚೆನ್ನಾಗಿ ಬಂದಿದೆ. ಇಟ್ಸ್ ಮೈ ಫೋಟೋ. ಎಫರ್ಟ್ ತುಂಬ ಇಷ್ಟ ಆಯಿತು. ಫಸ್ಟ್ ಫೋಟೋ ಫ್ರೇಮ್ ಇದೇ ಫಸ್ಟು. ಅದು ನನ್ನ ಫ್ರೆಂಡ್ ಕಡೆಯಿಂದ ಸಿಕ್ಕಿರೋದು. ನಾನು ಆ್ಯಕ್ಚುಲಿ ನನ್ನ ಫೋಟೋ ಫ್ರೇಮ್ ಮಾಡಿಸ್ಬೇಕು ಅಂತ ಇದ್ದೆ, ನನ್ನ ಫ್ರೆಂಡೇ ಮಾಡಿಸ್ಕೊಟ್ಬಿಟ್ಲು. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು. ಆ್ಯಂಡ್ ಥ್ಯಾಂಕ್ ಯು ಜೋ, ನಿಂಗೂ ಅಷ್ಟೇ ಥ್ಯಾಂಕ್ ಯು. ಇನ್ನೊಂದು ವಿಷಯ ಹೇಳಬೇಕು. ಕೇಕ್ ನೋಡಿದ್ರಲ್ಲ, ಕೇಕ್ ಬಾಬಿ ಡಾಲ್. ಆ್ಯಕ್ಚುಲಿ ನಾವು ಯಾವಾಗಲೂ ಆ ಥರ ತರಿಸಿಲ್ಲ. ನೀವು ನೋಡಿದರೆ ವೀಡಿಯೋಸ್ ಎಲ್ಲನೂ ನಾವು ಆ ಥರದ್ದು ಯಾವುದೂ ತರಿಸಿಲ್ಲ. ಫಸ್ಟ್ ಟೈಮ್ ನಮ್ಮ ಮಮ್ಮಿ ತರಿಸಿದ್ದು. ಎಷ್ಟು ಕ್ಯೂಟಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕೇಕಿಗೂ ಅಷ್ಟೇ ಥ್ಯಾಂಕ್ ಯು ಮಮ್ಮಿ, ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಸ್ವಲ್ಪ ವೀಡಿಯೋಸ್ ಮಾಡೋದಿದೆ. ಆ್ಯಂಡ್ ಫೋಟೋಸ್ ತೊಗೋಬೇಕು. ಆ ಜಾಗ ಫೋಟೋ ತೊಗೊಂಡು ವೀಡಿಯೋ ಮಾಡಿಕೊಂಡು ಬರ್ತೀನಿ, ಓಕೆನಾ? ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡಾಯಿತು. ಫುಲ್ ಸುಸ್ತಾಗ್ತಿದ್ದು ನನಗಾಗಲೇ. ನಮ್ಮಪ್ಪ ಬರಲಿ ಅಂತ ಕಾಯ್ತಿದ್ದೀನಿ. ಸೊ ಅವ್ರು ಅಂಗಡಿಲಿದ್ದಾರಲ್ಲ, ಅದಕ್ಕೆ ಅಂದಾಗ ಸ್ವಲ್ಪ ಇದು ಮಾಡಿಬಿಟ್ಟು ಆಮೇಲೆ ಇದು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅಷ್ಟರಲ್ಲಿ ಏನಾಗುತ್ತೋ. ಆ್ಯಂಡ್ ಇವತ್ತು ನನ್ನ ಬರ್ತಡೇ ದಿನ ಫೋನ್ ಮಾಡಿದ್ದು
ಅವಳು ನನಗೆ ಇಷ್ಟು ದಿನ ಆದಮೇಲೆ ಫೋನ್ ಮಾಡಿದ್ಲು. ನನಗಂತೂ ನನ್ನ ಬರ್ತಡೇ ಇನ್ನೂ ಸ್ಪೆಷಲ್ ಅಂತ ಅನಿಸ್ತು, ಏಕೆಂದರೆ ತುಂಬ ದಿನ ಆಗಿತ್ತು ಮಾತಾಡಿ. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ. ಫೋನ್ ಮಾಡಿದ್ದಕ್ಕೆ, ನನ್ನ ಬರ್ತಡೇಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಬರ್ತಡೇ ನೆನೆಸ್ಕೊಂಡು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಂಟಿ ನಿಮಗೂ ಕೂಡ ಥ್ಯಾಂಕ್ ಯು. ಜೊತೆಗೆ ಇದ್ದರು ಇಲ್ಲದಿದ್ದರು ಈ ಪ್ರೀತಿ ಬದಲಾಗದು. ನಿನ್ನ ಈ ಸ್ನೇಹ ಇಂದಿನದಲ್ಲ, ನಿನ್ನ ನನ್ನ ಸಂಬಂಧ ನೆನ್ನೆಯದಲ್ಲ. ಪರಿಚಯ ಎಂದೆಂದಿಗೂ ಮುಗಿಯುವುದಿಲ್ಲ, ನೀನು ದೂರಾದರೆ. ನಮ್ಮಪ್ಪ ಬಂದೈತೆ, ಸೊ ಕೇಕ್ ಇನ್ನೊಂದ್ಸಲ ಕಟ್ ಮಾಡೋದಕ್ಕೆ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಇಲ್ಲಿ ಮೂವಿ ನೋಡ್ತಾ ಇದ್ದೀವಿ. ಯಾವ ಮೂವಿ ಅಂತ ಗೆಸ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಇಲ್ಲಿ ನನ್ನ ತಮ್ಮ ಆ್ಯಂಡ್ ನನ್ನ ತಂಗಿ. ಆ್ಯಂಡ್ ಈ ಸಲದ ಬರ್ತಡೇಗೆ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಿದ್ದಾರೆ ಎಲ್ಲರೂ. ನಮ್ಮ ಅಪ್ಪನೂ ಡೈರಿ ಮಿಲ್ಕ್ ತೊಗೊಬಂದಿದ್ದಾರೆ ಅಂಗಡಿನ. ನಾನು ಅಂಗಡಿಗೆ ಹೋದಾಗೆಲ್ಲ ಹೇಳ್ತಿದ್ದೆ ನಂಗೆ ಡೈರಿ ಮಿಲ್ಕ್ ಕೊಡಿಸು ಅಂತ, ಸೊ ತಂದು ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಊಟ ಮಾಡಬೇಕು. ನನ್ನ ತಂಗಿ ಅಷ್ಟರಲ್ಲಿ ಅಡುಗೆ ಮಾಡಿರ್ತಾಳಂತ. ಅಡುಗೆ ಮಾಡೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಬಂದ್ವಿ, ಕ್ಲಿಪ್ ತೊಗೊಳೋದು ಮರ್ತೋಯ್ತು. ಎಲ್ಲರೂ ವಿಶ್ ಮಾಡಿದ್ದಕ್ಕೆ. ಆ್ಯಂಡ್ ಇವತ್ತು ತುಂಬ ಖುಷಿ ಆಯಿತು ನನ್ನ ಫ್ರೆಂಡ್ ಫೋನ್ ಮಾಡಿದ್ದಕ್ಕೆ. ಹಾಗೆ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.